today we are going to discuss the subject accountancy for class 12th, right? And in today's class we are going to discuss about important notes, and it's going to be a quick revision class. Fine. So here the subject is about accountancy, and we are going to discuss about company accounts and analysis of financial statements. In this we have chapter 2, that is issue and redemption of debentures. So this is a chapter about which we are going to discuss, right? So let us understand about the meaning of debenture. Debenture andre ಏನು? ಕಂಪನಿಗೆ ಫಂಡ್ ನಿಧಿ ಬೇಕಾದಾಗ ಕಂಪನಿಯವರು ಐದರ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿ ದುಡ್ಡನ್ನ ಅವರು ರೈಸ್ ಮಾಡ್ತಾರೆ, ಅಥವಾ ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡಿ ದುಡ್ಡನ್ನ ರೈಸ್ ಮಾಡ್ತಾರೆ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮತ್ತು ಡಿಬೆಂಚರ್ ಶೇರ್ ಹೋಲ್ಡರ್ಸ್ಗೆ ನಾವು ಇನ್ ರಿಟರ್ನ್ ಏನು ಕೊಡ್ತೀವಿ ಅಂತ ಹೇಳಿದ್ರೆ ಡಿವಿಡೆಂಡ್ಸ್ ಕೊಡ್ತೀವಿ ಅಲ್ವಾ. ಡಿವಿಡೆಂಡ್ಸ್ನ ಯಾವ ಬೇಸಿಸ್ ಮೇಲೆ ಕೊಡ್ತೀವಿ? ಪ್ರಾಫಿಟ್ ಏನು ಬರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಡಿವಿಡೆಂಡ್ಸ್ನ ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಎಷ್ಟು ನಂಬರ್ ಆಫ್ ಶೇರ್ಸ್ ಅವರು ಪರ್ಚೇಸ್ ಮಾಡಿರ್ತಾರೆ ಅಂತ. ಅದೇ ಥರ ಕಂಪನಿಗೆ ಇನ್ನೂ ದುಡ್ಡು ಶಾರ್ಟೇಜ್ ಆದಾಗ ಅವರು ಡಿಬೆಂಚರ್ಸ್ನ ಇಶ್ಯೂ ಮಾಡ್ತಾರೆ. ಆದರೆ ಡಿಬೆಂಚರ್ ಬಂದು ಒಂದು ಸಾಲ ಥರ. ಓಕೆ, ಸೊ ಅದ್ರ ಮೇಲೆ ನಾವು ಏನು ಕಟ್ಟಬೇಕಾಗುತ್ತೆ? ಬಡ್ಡಿ ಕಟ್ಟಬೇಕಾಗುತ್ತೆ. ಸೊ ಕಂಪನಿಯವರು ಸಾಲ ಕೂಡ ತೊಗೊಳ್ಬೋದು, ಅದನ್ನು ನಾವು ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಶೇರ್ಸ್ ಇಶ್ಯೂ ಮಾಡಿದ್ರೆ ಡಿವಿಡೆಂಡ್ ಕೊಡಬೇಕು, ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರೆ ಅದ್ರ ಮೇಲೆ ನಾವು ಬಡ್ಡಿ ಕೊಡಬೇಕಾಗುತ್ತೆ. ಸೊ ಆ ಥರ ಮೀನಿಂಗ್ ಆಫ್ ಡಿಬೆಂಚರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. The term debenture has been derived from the Latin word debere, which means to borrow. ಸೊ ಇದು ಒಂದು ಲ್ಯಾಟಿನ್ ವರ್ಡಲ್ಲಿ ಡಿರೈವ್ ಮಾಡಿರೋದು ಡಿಬೆಂಚರ್ ಅನ್ನೋ ವರ್ಡ್. ಅಂದರೆ ಇದರ ಅರ್ಥ ಏನು ಅಂದರೆ ಬಾರೋ ಮಾಡೋದು, ಟು ಬಾರೋ ಅಂತ. Thus, it is a written document acknowledging a debt under the common seal of the company and containing a contract for the repayment of the principal sum at a specified date and for the payment of interest. Right, here you can see that it is a written document. ಈ ಡಿಬೆಂಚರ್ ಅನ್ನೋದು ಒಂದು ರಿಟನ್ ಡಾಕ್ಯುಮೆಂಟ್ ಅಕ್ನಾಲೇಜಿಂಗ್ ಯಾವುದಕ್ಕೆ? ಡೆಪ್ಟ್ ತಗೊಂಡಿರೋದಕ್ಕೆ ಒಂದು ಅಕ್ನಾಲೇಜ್ಮೆಂಟ್ನ ನಾವು ಡಿಬೆಂಚರ್ ಅಂತ ಹೇಳ್ತೀವಿ. ಅದರಲ್ಲಿ ಕಾಮನ್ ಸೀಲ್ ಆಫ್ ದ ಕಂಪನಿ ಇರುತ್ತೆ, ಕಂಪನಿದು ಸೀಲ್ ಹಾಕಿ ಕೊಡುವಂಥದ್ದು. ಆ್ಯಂಡ್ ಅದರಲ್ಲಿ ಜೊತೆಗೆ ಏನಿರುತ್ತೆ? ಕಾಂಟ್ರಾಕ್ಟ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಆ ಕಾಂಟ್ರಾಕ್ಟಲ್ಲಿ ಯಾವುದರ ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳಿದ್ರೆ ರೀಪೇಮೆಂಟ್ ಆಫ್ ದ ಪ್ರಿನ್ಸಿಪಲ್ ಸಮ್ ಅಟ್ ಅ ಸ್ಪೆಸಿಫೈಡ್ ಡೇಟ್. ಈಗ ನಾವು ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಾವು ಕಂಪನಿಯಿಂದ ಆ ಒಂದು ಡಿಬೆಂಚರ್ಸ್ನ ಇಶ್ಯೂ ಮಾಡಿರ್ತೀವಿ. ಆ ಡಿಬೆಂಚರ್ಸಲ್ಲಿ ಏನಿರುತ್ತೆ? ನಮ್ಮ ಕಂಪನಿ ಸೀಲ್ ಹಾಕಿರ್ತೀವಿ, ಜೊತೆಗೆ ಅದರಲ್ಲಿ ಕಾಂಟ್ರಾಕ್ಟ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಆ ಕಾಂಟ್ರಾಕ್ಟು ಯಾವುದರ ರಿಲೇಟೆಡ್ ಆಗಿ ನಾವು ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತೀವಿ ಅಂತ ನಾವು ನೋಡೋದಾದರೆ, ನಾವು ತೊಗೊಂಡಿರೋ ದುಡ್ಡು ಕಂಪನಿ ಬಿಸ್ನೆಸ್ ರನ್ ಮಾಡೋಕ್ಕೆ ಯಾವಾಗ ಎಷ್ಟು ವರ್ಷಗಳ ನಂತರ ನಾವು ಅವ್ರಿಗೆ ರಿಟರ್ನ್ ಕೊಡಬೇಕು, ಜೊತೆಗೆ ಎಷ್ಟು ಬಡ್ಡಿನ ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಈ ಇನ್ಫಾರ್ಮೇಷನ್ಸ್ನ ನಾವಿಲ್ಲಿ ಡಿಬೆಂಚರಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಇದು ಆ್ಯಂಡ್ ಆ ಬಡ್ಡಿ ಬಂದು ಐದರ್ ಫಿಕ್ಸ್ಡ್ ರೇಟ್ ಪರ್ಸೆಂಟೇಜಲ್ಲಿ ನಾವು ಕೊಡಬೇಕಾಗುತ್ತೆ ಅಂಟಿಲ್ ದ ಪ್ರಿನ್ಸಿಪಲ್ ಸಮ್ ಇಸ್ ರೀಪೇಡ್. ಎಲ್ಲಿವರೆಗೂ ನಾವು ಬಡ್ಡಿ ಕಟ್ಟಬೇಕಾಗುತ್ತೆ? ಅವ್ರ ಹತ್ರ ತೊಗೊಂಡಿರೋ ಸಾಲ ಕಂಪ್ಲೀಟ್ ಆಗಿ ನಾವು ರಿಟರ್ನ್ ಕೊಡೋವರೆಗೂ ಕೂಡ ನಾವು ಬಡ್ಡಿನ ಪೇ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್. Debenture includes debenture stock, bonds and any other securities of a company, whether constituting a charge on the assets of the company or not. That is section 2 subsection 12 of the Companies Act 1956. ಅಂದರೆ ಇಲ್ಲಿ ಡಿಬೆಂಚರಲ್ಲಿ ಡಿಬೆಂಚರ್ ಸ್ಟಾಕ್ ಇರುತ್ತೆ, ಅದು ಸ್ಟಾಕ್ ಆದರೂ ಆಗ್ಬೋದು, ಬಾಂಡ್ಸ್ ಆದರೂ ಆಗ್ಬೋದು. ಆ್ಯಂಡ್ ಎನಿ ಅದರ್ ಸೆಕ್ಯೂರಿಟೀಸ್ ಆಫ್ ಅ ಕಂಪನಿ, ವೆದರ್ ಅದು ಚಾರ್ಜ್ ಕಾನ್ಸ್ಟಿಟ್ಯೂಟಿಂಗ್ ಅ ಚಾರ್ಜ್, ಅದಕ್ಕೇನಾದ್ರು ಚಾರ್ಜ್ ಆಗ್ಬೋದು ಆನ್ ದ ಅಸೆಟ್ಸ್ ಆಫ್ ದ ಕಂಪನಿ ಆರ್ ನಾಟ್. ಅದು ಯಾವುದ್ರ ಪ್ರಕಾರ ಡಿಪೆಂಡ್ ಆಗಿರುತ್ತೆ ಅಂದರೆ ಸೆಕ್ಷನ್ 2 ಸಬ್ಸೆಕ್ಷನ್ 12 ಆಫ್ ದ ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರ ಆಗುತ್ತೆ. ಓಕೆ, ನೆಕ್ಸ್ಟ್ ಬಾಂಡ್. ಬಾಂಡ್ ಅಂದ್ರೆ ಏನು? ಇಟ್ ಈಸ್ ಲೈಕ್ ಅ ಡಿಬೆಂಚರ್. ಬಾಂಡು ಕೂಡ ಏನಿರುತ್ತೆ ಅದು ಕೂಡ ಡಿಬೆಂಚರ್ ಥರನೇ. ಅಂದರೆ ಡಿಬೆಂಚರ್ ಥರ ಅಂದರೆ ಅದನ್ನು ಅಕ್ನಾಲೇಜ್ಮೆಂಟ್ ಆಗಿ ಯೂಸ್ ಮಾಡ್ತೀವಿ ಆಫ್ ಡೆಪ್ಟ್ ಇಶ್ಯೂಡ್ ಅಂಡರ್ ದ ಸೀಲ್ ಆಫ್ ಅ ಕಂಪನಿ ಆ್ಯಂಡ್ ಸೈನ್ಡ್ ಬೈ ಅನ್ ಆಥರೈಸ್ಡ್ ಸಿಗ್ನೇಟರಿ. ಸೊ ಇದು ಯಾರು ಹತ್ರ ಸಿಗ್ನೇಚರ್ ಮಾಡಿ ಕೊಟ್ಟಿರ್ತಾರೆ, ಆಥರೈಸ್ಡ್ ಸಿಗ್ನೇಟರಿ ಯಾರು ಇರ್ತಾರೆ ಅವರು ಇದನ್ನು ಸಿಗ್ನೇಚರ್ ಮಾಡಿ ಕೊಟ್ಟಿರೋವಂಥದ್ದು, ಇದನ್ನು ನಾವು ಬಾಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಚಾರ್ಜ್ ಅಂತ ಹೇಳಿದಾಗ ಇಟ್ ಮೀನ್ಸ್ ಸೆಕ್ಯೂರಿಂಗ್ ದ ಲೋನ್ ಬೈ encumbering a specific part of assets towards the loan. It means if the company fails to meet its obligation, the lender can secure its payment from the assets mortgaged or in case of winding up of the company from the official liquidator.
ಸೊ ಇಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂತ ನಾವು ನೋಡೋದಾದರೆ, ಕಂಪನಿ ಏನಾದರೂ ಇಟ್ ಫೇಲ್ಸ್ ಟು ಮೀಟ್ ಇಟ್ಸ್ ಆಬ್ಲಿಗೇಷನ್, ಅವರು ಮಾಡಬೇಕಾಗಿರುವಂಥ ಮ್ಯಾಂಡೇಟ್ರಿ ಇದನ್ನು ಆಬ್ಲಿಗೇಷನ್ ಇರುವಂಥದ್ದನ್ನ ಅವ್ರು ಮಿಸ್ ಮಾಡಿದ್ರೆ, ದ ಲೆಂಡರ್ ಕ್ಯಾನ್ ಸೆಕ್ಯೂರ್ ಇಸ್ ಪೇಮೆಂಟ್ ಫ್ರಮ್ ದ ಅಸೆಟ್ ಮಾರ್ಟ್ಗೇಜ್ಡ್ ಆರ್ ಇನ್ ಕೇಸ್ ಆಫ್ ವೈಂಡಿಂಗ್ ಅಪ್ ಆಫ್ ದಿ ಕಂಪನಿ. ಯಾರು ದುಡ್ಡು ಕೊಟ್ಟಿರ್ತಾರೆ ಅವರು ಮಾರ್ಟ್ಗೇಜ್ ಮಾಡಿರೋ ಅಸೆಟ್ಸ್ನ ಅವರು ತಗೊಳ್ಬೋದು, ಅಥವಾ ಕಂಪನಿ ಲಿಕ್ವಿಡೇಷನ್ ಮಾಡಬೇಕಾದ್ರೆ ಕೂಡ ಅವರು ಅಫಿಷಿಯಲ್ ಆಗಿ ಕಂಪನಿ ಲಿಕ್ವಿಡೇಟ್ ಆಗಬೇಕಾದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಥವಾ ಅವ್ರ ದುಡ್ಡೇನು ಸಾಲದ ರೂಪದಲ್ಲಿ ಕೊಟ್ಟಿರ್ತಾರೆ ಅಥವಾ ಇಂಟ್ರೆಸ್ಟ್ ಚಾರ್ಜ್ ಅಂತ ಏನು ಹೇಳ್ತೀವಿ ಅದನ್ನು ಅವರು ಪಡ್ಕೊಳ್ಬೋದು. ಓಕೆ, ನೆಕ್ಸ್ಟ್, ಫಾರ್ ದ ಪರ್ಪಸ್ ಆಫ್ ಸೆಕ್ಯೂರಿಂಗ್ ಎನಿ ಇಶ್ಯೂ ಆಫ್ ಡಿಬೆಂಚರ್ಸ್, ಒಂದು ಆನ್ ಅನ್ಕಾಲ್ಡ್ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ, ಇನ್ನೊಂದು ಆನ್ ಕಾಲ್ಸ್ ಮೇಡ್ ಬಟ್ ನಾಟ್ ಪೇಯ್ಡ್. ಅಂದರೆ ಆನ್ ಅನ್ಕಾಲ್ಡ್ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಅಂದರೆ ಇನ್ನೂ ಯಾವುದು ಕಾಲ್ ಮಾಡಿರಲ್ಲ ಅದನ್ನು, ಜೊತೆಗೆ ಆನ್ ಕಾಲ್ಸ್ ಮೇಡ್ ಬಟ್ ನಾಟ್ ಪೇಯ್ಡ್, ಕಾಲ್ ಮಾಡಿದ್ದೀವಿ ಬಟ್ ಅವರು ನಮಗಿನ್ನೂ ದುಡ್ಡು ಕೊಟ್ಟಿರೋಲ್ಲ ಅಂಥದ್ದು. ಜೊತೆಗೆ ಆನ್ ಎನಿ ಬುಕ್ ಡೆಪ್ಟ್ಸ್ ಆಫ್ ದ ಕಂಪನಿ. ಸೊ ಇದು ಮೂರು ಏನು ಹೇಳ್ತೀವಿ, ದ ಪರ್ಪಸ್ ಆಫ್ ಸೆಕ್ಯೂರಿಂಗ್ ಎನಿ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಆನ್ ಎನಿ ಇಮೂವಬಲ್ ಪ್ರಾಪರ್ಟಿ ವೆರ್ ಎವರ್ ಸಿಚುವೇಟೆಡ್ ಆರ್ ಎನಿ ಇಂಟ್ರೆಸ್ಟ್ ದೇರ್ ಇನ್, ಅಥವಾ ಯಾವುದೇ ಒಂದು ಇಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು, ಎಲ್ಲಿ ಅದು ಸಿಚುವೇಟೆಡ್ ಆಗಿರುತ್ತೆ, ಅಥವಾ ಯಾವುದೇ ಒಂದು ಇಂಟ್ರೆಸ್ಟ್ ಆಗಿರ್ಬೋದು ಅದು ಕೂಡ. ಜೊತೆಗೆ ಆನ್ ಎ ಶಿಪ್ ಆರ್ ಎನಿ ಶೇರ್ ಇನ್ ದ ಶಿಪ್ ಅದು ಕೂಡ. ನೆಕ್ಸ್ಟು, ಆನ್ ಗುಡ್ ವಿಲ್ ಆಗಿರ್ಬೋದು, ಆನ್ ಅ ಪೇಟೆಂಟ್ ಅಥವಾ ಲೈಸೆನ್ಸ್ ಆಗಿರ್ಬೋದು, ಅಂಡರ್ ದ ಪೇಟೆಂಟ್ ಆಗಿರ್ಬೋದು, ಅಥವಾ ಟ್ರೇಡ್ ಮಾರ್ಕ್ ಆಗಿರ್ಬೋದು, ಆರ್ ಆನ್ ದ ಕಾಪಿರೈಟ್ ಆಗಿರ್ಬೋದು, ಆರ್ ಲೈಸೆನ್ಸ್ ಆ್ಯಂಡ್ ಅ ಕಾಪಿರೈಟ್. ಸೊ ಇದೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ. ನೆಕ್ಸ್ಟ್, ಟೈಪ್ಸ್ ಆಫ್ ಡಿಬೆಂಚರ್ಸ್. ಸೊ ಡಿಬೆಂಚರ್ಸಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಮೊದಲನೇಗೆ ದೇರ್ ಆರ್ 2 ಟೈಪ್ಸ್ ಆಫ್ ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಸೊ ಅದು ಕನ್ವರ್ಟಿಬಲ್ ಡಿಬೆಂಚರು ಫಸ್ಟ್ ಒನ್. ಕನ್ವರ್ಟಿಬಲ್ ಡಿಬೆಂಚರ್ ಅಂದರೆ ಏನು, ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಈಕ್ವಿಟಿ ಶೇರ್ಸ್ ಆಫ್ ದ ಇಶ್ಯೂಯಿಂಗ್ ಕಂಪನಿ ಆಫ್ಟರ್ ಅ ಪ್ರೀ ಡಿಟರ್ಮೈನ್ಡ್ ಪೀರಿಯಡ್ ಆಫ್ ಟೈಮ್. ಒಂದು ಸ್ಪೆಸಿಫೈಡ್ ಪೀರಿಯಡ್ ನಂತರ ನಾವು ಏನು ಡಿಬೆಂಚರ್ಸ್ ಇಟ್ಕೊಂಡಿರ್ತೀವಿ ಅದನ್ನು ಈಕ್ವಿಟಿ ಶೇರ್ ಹೋಲ್ಡರ್ ಆಗಿ ನಾವು ಕನ್ವರ್ಟ್ ಮಾಡೋ ಅಂಥದ್ದು. ಓಕೆ, ಆ ಆಪ್ಷನ್ ಇರೋದನ್ನು ನಾವೇನಂತ ಹೇಳ್ತೀವಿ, ಕನ್ವರ್ಟಿಬಲ್ ಡಿಬೆಂಚರ್ಸ್ ಅಂತ ಹೇಳ್ತೀವಿ. These may be partly convertible debentures, which we call it as PCD. A part of these instruments are converted into equity shares in the future at notice of the issuer. The issuer decides the ratio for conversion. This is normally decided at the time of subscription. ಫೈನ್. ಸೊ ಇದೆಲ್ಲವೂ ಕೂಡ ಇಲ್ಲಿ ಕನ್ವರ್ಟಿಬಲ್ ಡಿಬೆಂಚರ್ಸಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋವಂಥದ್ದು. ಜೊತೆಗೆ ಫುಲ್ಲಿ ಕನ್ವರ್ಟಿಬಲ್ ಡಿಬೆಂಚರ್, ಅಲ್ಲಿ ನಾವು ಪಾರ್ಷಿಯಲಿ ಕನ್ವರ್ಟಿಬಲ್ ಡಿಬೆಂಚರ್ ನೋಡಿದ್ವಿ. ಇಲ್ಲಿ ಫುಲ್ಲಿ ಕನ್ವರ್ಟಿಬಲ್ ಡಿಬೆಂಚರ್ಸ್ ಅಂದರೆ ದೀಸ್ ಆರ್ ಫುಲ್ಲಿ ಕನ್ವರ್ಟಿಬಲ್ ಇಂಟು ಈಕ್ವಿಟಿ ಶೇರ್ಸ್. ಸೊ ಪಾರ್ಷಿಯಲಿ ಕನ್ವರ್ಟಿಬಲ್ ಡಿಬೆಂಚರ್ಸ್ ಅಂದರೆ ನಾವು ಎಷ್ಟು ಡಿಬೆಂಚರ್ಸ್ ಇರುತ್ತೆ ಅದರಲ್ಲಿ ಫುಲ್ ಕನ್ವರ್ಟ್ ಮಾಡೋ ಆಪ್ಷನ್ ಇರಲ್ಲ, ಅದರಲ್ಲಿ ಒಂದಷ್ಟು ಲಿಮಿಟೆಡ್ ಪೋರ್ಷನ್ ಮಾತ್ರ ನಾವು ಕನ್ವರ್ಟ್ ಮಾಡೋಂಥ ಆಪ್ಷನ್ ಇರೋದನ್ನ ನಾವು ಪಾರ್ಷಿಯಲಿ ಕನ್ವರ್ಟೆಡ್ ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಫುಲ್ಲಿ ಕನ್ವರ್ಟಿಬಲ್ ಡಿಬೆಂಚರ್ ಅಂದರೆ ನಮ್ಮ ಹತ್ರ ಏನು ಡಿಬೆಂಚರ್ಸ್ ಇರುತ್ತೆ ಅದನ್ನಷ್ಟು ಕಂಪ್ಲೀಟ್ ಆಗಿ ನಾವು ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡೋವಂಥದ್ದು, ಅದನ್ನು ನಾವು FCD ಅಂತ ಹೇಳ್ತೀವಿ. ಅದನ್ನೇ ಇಲ್ಲಿ ದೀಸ್ ಆರ್ ಫುಲ್ಲಿ ಕನ್ವರ್ಟಿಬಲ್ ಇಂಟು ಈಕ್ವಿಟಿ ಶೇರ್ಸ್ ಅಟ್ ದಿ ಇಶ್ಯೂವರ್ಸ್ ನೋಟಿಸ್. ದ ರೇಷಿಯೋ ಆಫ್ ಕನ್ವರ್ಷನ್ ಇಸ್ ಡಿಸೈಡೆಡ್ ಬೈ ದ ಇಶ್ಯೂವರ್. ಅಪಾನ್ ಕನ್ವರ್ಷನ್ the investors enjoy the same status as ordinary shareholders of the company. Next, non-convertible debentures. So ಇದರಲ್ಲಿ which are simply regular debentures cannot be converted into equity shares. So non-convertible debentures ಅಂದರೆ ಏನು, ಅದು ಡಿಬೆಂಚರ್ಸ್ ಆಗಿ ಉಳ್ಕೊಳ್ಳುತ್ತೆ, ಅದನ್ನು ನಾವು ಯಾವುದೇ ರೀಸನಲ್ಲಿ ಈಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡೋಂಥ ಆಪ್ಷನ್ ಇರಲ್ಲ, ಅದನ್ನು ರೆಗ್ಯುಲರ್ ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ಡಿಬೆಂಚರ್ಸ್ ವಿತೌಟ್ ದ ಕನ್ವರ್ಟಿಬಲ್ ಫೀಚರ್. These usually carry higher interest rates than their convertible counterparts. Found? Next, on the basis of security, debentures are classified into secure debentures. These instruments are secured by a charge on the fixed asset of the issuer company. So, if the issuer fails to pay off either the principal or interest amount, its asset can be sold to repay the liability towards debenture holders. So, on the basis of security, debentures na classified into secured debentures ಮತ್ತೆ these instruments are ಏನಂತ ಹೇಳ್ತೀವಿ, secured by a charge on a fixed assets ಆಫ್ ದೇರ್ ಇಶ್ಯೂವರ್ ಕಂಪನಿ. ಸೊ ಇದನ್ನು ಇಶ್ಯೂವರ್ ಏನಾದರೂ ಯಾರು ಇಶ್ಯೂ ಮಾಡಿದಾರೆ ಅವ್ರು ಏನಾದರೂ ಫೇಲ್ ಆದರೆ ರೀಪೇಮೆಂಟ್ ಮಾಡೋಕ್ಕೆ, ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಅಮೌಂಟ್ ಆಗಿರ್ಬೋದು, ಅವರ ಅಸೆಟ್ಸ್ನ ಅವರು ಸೇಲ್ ಮಾಡಿಕೊಂಡು ಆ ದುಡ್ಡು ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ಅವ್ರಿಗೆ ತೊಗೊಳ್ಬೋದು.
ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ಅನ್ಸೆಕ್ಯೂರ್ಡ್, ಅಂದರೆ ಇದಕ್ಕೆ ಸೆಕ್ಯೂರಿಟಿ ಇಲ್ದೇ ನಾವು ಡಿಬೆಂಚರ್ಸ್ ಕೊಟ್ಟರೆ ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಇನ್ ದ ಸೆನ್ಸ್ ದ್ಯಾಟ್ ಇಫ್ ದ ಇಶ್ಯೂವರ್ ಡಿಫಾಲ್ಟ್ಸ್ ಆನ್ ಪೇಮೆಂಟ್ ಆಫ್ ದ ಇಂಟ್ರೆಸ್ಟ್ ಆರ್ ಪ್ರಿನ್ಸಿಪಲ್ ಅಮೌಂಟ್, ದ ಇನ್ವೆಸ್ಟರ್ ಇಸ್ ಟ್ರೀಟೆಡ್ ಲೈಕ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಫ್ ದ ಕಂಪನಿ. ಇಲ್ಲಿ ಯಾವುದೇ ಥರ ಅಸೆಟ್ಸ್ ಇರಲ್ಲ ಅಥವಾ ಸೆಕ್ಯೂರಿಟಿ ಇರಲ್ಲ. ಅವ್ರು ಪ್ರೀಪೇಮೆಂಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ ಆಗಿ ಬೇರೆಯವ್ರ ಥರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗಿ ಕೂಡ ಇವರು ಉಳ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫ್ರಮ್ ರಿಡಮ್ಷನ್ ಪಾಯಿಂಟ್ ಆಫ್ ವ್ಯೂ. ಸೊ ರಿಡಮ್ಷನ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ರಿಡೀಮಬಲ್ ಡಿಬೆಂಚರ್ಸ್ ಇದೆ. ರಿಡೀಮಬಲ್ ಡಿಬೆಂಚರ್ಸ್ ಆರ್ ದೋಸ್ ಡಿಬೆಂಚರ್ಸ್ ವಿಚ್ ಆರ್ ರಿಡೀಮ್ಡ್ ಆರ್ ಪೇಡ್ ಆಫ್ ಆಫ್ಟರ್ ದ ಟರ್ಮಿನೇಷನ್ ಆಫ್ ಫಿಕ್ಸ್ಡ್ ಟರ್ಮ್. Fine. The amount paid off includes the principal amount and the current year's interest. ಇಲ್ಲಿ the company always has the option of either to redeem a specific number of debentures each year or redeem all the debentures at a specified date. ಸೊ ಇಲ್ಲಿ ರಿಡೀಮಬಲ್ ಡಿಬೆಂಚರ್ಸ್ ಅಂದರೆ ಯಾವುದನ್ನು ಹೇಳ್ತೀವಿ ಅಂದರೆ ವಿಚ್ ಇಸ್ ಪೇಡ್ ಆಫ್ ಆಫ್ಟರ್ ಟರ್ಮಿನೇಷನ್ ಆಫ್ ಫಿಕ್ಸ್ಡ್ ಟರ್ಮ್. ಒಂದು ಫಿಕ್ಸ್ಡ್ ಟರ್ಮ್ ಆದಮೇಲೆ ಆ ದುಡ್ಡನ್ನ ನಾವು ಪೇ ಮಾಡಬೇಕಾಗತ್ತೆ, ಅದಕ್ಕೆ ನಾವು ಅದನ್ನು ರಿಡೀಮಬಲ್ ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಆ ಥರ ಅಮೌಂಟ್ ನಾವೇನು ಪೇ ಮಾಡ್ತೀವಿ ಅದು ಪ್ರಿನ್ಸಿಪಲ್ ಅಮೌಂಟು ಇನ್ಕ್ಲೂಡ್ ಆಗಿರಬೇಕು, ಜೊತೆಗೆ ಕರೆಂಟ್ ಇಯರ್ ಇಂಟ್ರೆಸ್ಟ್ ಕೂಡ ಇನ್ಕ್ಲೂಡ್ ಆಗಿರಬೇಕು. ಕರೆಂಟ್ ಇಯರ್ ಬಡ್ಡಿ ನಾವೇನು ಕೊಡಬೇಕಾಗತ್ತೆ ಅದು ಕೂಡ ನಾವು ಸೇರಿಸ್ಕೊಡ್ಬೇಕಾಗತ್ತೆ. ದ ಕಂಪನಿ ಆಲ್ವೇಸ್ ಆಸ್ ದ ಆಪ್ಷನ್ ಆಫ್ ಐದರ್ ಟು ರಿಡೀಮ್ ಅ ಸ್ಪೆಸಿಫಿಕ್ ನಂಬರ್ ಆಫ್ ಡಿಬೆಂಚರ್ಸ್ ಈಚ್ ಇಯರ್ ಆರ್ ರಿಡೀಮ್ ಆಲ್ ದ ಡಿಬೆಂಚರ್ಸ್ ಅಟ್ ಅ ಸ್ಪೆಸಿಫೈಡ್ ಡೇಟ್. ಫೈನ್. Irredeemable or perpetual debentures. ಇದರಲ್ಲಿ irredeemable debentures are those debentures which do not have any fixed date of redemption. Fine. They are redeemed either in the event of winding up or at a very remote period of time. Irredeemable or perpetual debenture holders can never force the company to redeem their debentures. ಅಂದರೆ ಇರಿಡಿಮಬಲ್ ಅಥವಾ ಈ ಪರ್ಪೆಚುವಲ್ ಡಿಬೆಂಚರ್ಸ್ ಅಂದರೆ ಇದು ಬಂದ್ಬಿಟ್ಟು ಇರಿಡಿಮಬಲ್ ಅಂದರೆ ವಿಚ್ ಡು ನಾಟ್ ಹ್ಯಾವ್ ಎನಿ ಫಿಕ್ಸ್ಡ್ ಡೇಟ್ ಆಫ್ ರಿಡಮ್ಷನ್. ಅವ್ರಿಗೆ ಒಂದು ಸ್ಪೆಸಿಫೈಡ್ ಪೀರಿಯಡ್ ಆದಮೇಲೆ ದುಡ್ಡು ವಾಪಸ್ ಕೊಡಬೇಕು, ಆ ಥರ ಒಂದು ಕಾನ್ಸೆಪ್ಟ್ ಇಲ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ. ದೇ ಆರ್ ರಿಡೀಮ್ಡ್ ಐದರ್ ಆನ್ ದ ಇವೆಂಟ್ ಆಫ್ ವೈಂಡಿಂಗ್ ಅಪ್, ಅಂದರೆ ಕಂಪನಿ ಯಾವಾಗ ಕ್ಲೋಸ್ ಮಾಡ್ತಾರೆ ಆ ಒಂದು ಪೀರಿಯಡಲ್ಲಿ ಮಾತ್ರ ಇವರು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡನ್ನು ನಾವು ವಾಪಸ್ ಕೊಡಬೇಕಾಗುತ್ತೆ ಫ್ರಮ್ ದ ಕಂಪನಿ, ಆರ್ ಅಟ್ ಅ ವೆರಿ ರಿಮೋಟ್ ಪೀರಿಯಡ್ ಆಫ್ ಟೈಮ್, ಅಥವಾ ತುಂಬ ಲಾಂಗ್ ಡ್ಯೂರೇಷನ್ಗೆ ಆ ಅಮೌಂಟ್ ಇದ್ದು ಆಮೇಲೆ ನಾವು ಅದನ್ನು ಕೊಡಬೇಕಾಗುತ್ತೆ. ಸೊ irredeemable or perpetual debenture holders can never force the company to redeem their debentures. ಸೊ irredeemable debentures ನಾವೇನಾದರೂ ಇಟ್ಕೊಂಡಿದ್ರೆ ಕಂಪನಿಯವ್ರಿಗೆ ನಾವು ಫೋರ್ಸ್ ಮಾಡೋಂಗಿಲ್ಲ ವಾಪಸ್ ಕೊಟ್ಬಿಡಿ ನಮ್ಮ ದುಡ್ಡು ಅಂತ. ಓಕೆ, ನೆಕ್ಸ್ಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅ ಶೇರ್ ಆ್ಯಂಡ್ ಎ ಡಿಬೆಂಚರ್. ಸೊ ಶೇರ್ಗೂ ಮತ್ತು ಡಿಬೆಂಚರ್ಗೂ ಇರೋ ಡಿಫ್ರೆನ್ಸಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟು ಓನರ್ಶಿಪ್ ಅಂತ ನಾವು ನೋಡೋದಾದರೆ ಶೇರ್ ಹೋಲ್ಡರ್ಸ್ ಆರ್ ದಿ ಓನರ್ಸ್ ಆಫ್ ದ ಕಂಪನಿ. ಯಾರ ಹತ್ರ ಕಂಪನಿ ಶೇರ್ಸ್ ಇಟ್ಕೊಂಡಿರ್ತಾರೆ ಅವ್ರನ್ನ ನಾವು ಓನರ್ಸ್ ಅಂತಲೇ ಕರಿಬೋದು. ಯಾಕಂದರೆ ಅವರು ದೆಲ್ ಬಿ ಹ್ಯಾವಿಂಗ್ ವೋಟಿಂಗ್ ರೈಟ್ಸ್ ಇರುತ್ತೆ, ಜೊತೆಗೆ ಕಂಪನಿಯಲ್ಲಿ ಏನೇನು ಡಿಸಿಷನ್ಸ್ ತೊಗೊಳ್ತಾರೆ ಅದಷ್ಟು ಡಿಸಿಷನ್ಸಲ್ಲೂ ಕೂಡ ಇವರು ಇನ್ವಾಲ್ವ್ ಆಗಿರ್ತಾರೆ. ಜೊತೆಗೆ ಡಿಬೆಂಚರ್ಸ್ ಹೋಲ್ಡರ್ಸು ಅವರು ಬರೀ ಲೆಂಡರ್ಸ್ ಆಗ್ತಾರೆ, ದೇ ನಾಟ್ ಓನರ್ಸ್. ಲೆಂಡರ್ಸ್ ಅಂದರೆ ದುಡ್ಡು ಕೊಡೋರು, ಅರ್ಥ ಆಗ್ತದೆ. ಅಂದರೆ ಕಂಪನಿಗೆ ಏನು ದುಡ್ಡು ಬೇಕಾಗುತ್ತೆ ಅದನ್ನು ಸಾಲದ ರೂಪದಲ್ಲಿ ಬಡ್ಡಿಗೆ ಸೇರಿಸ್ಕೊಂಡು ಅವರು ಕೊಡ್ತಾರೆ, ಅಂದರೆ ಬಡ್ಡಿ ಇನ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿ ಸಾಲನ ಕೊಡ್ತಾರೆ, ಅದನ್ನು ನಾವು ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಸೊ ಅವ್ರನ್ನ ಲೆಂಡರ್ ಅಂತ ಟ್ರೀಟ್ ಮಾಡ್ತೀವಿ, ಇಲ್ಲಿ ಶೇರ್ಸ್ನ ಓನರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು ಇನ್ ರಿಟರ್ನ್ ನಾವು ಶೇರ್ಗೆ ಏನು ಕೊಡ್ತೀವಿ ಅಂದರೆ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಪೇ ಮಾಡಬೇಕಾಗುತ್ತೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸೆಕ್ಯೂರಿಟಿ ಅಂತ ನೋಡಿದಾಗ ಶೇರಲ್ಲಿ ಅದನ್ನು ನಾಟ್ ಸೆಕ್ಯೂರ್ಡ್ ಅಂತ ಹೇಳ್ತೀವಿ, ಅಲ್ಲಿ ಸೆಕ್ಯೂರಿಟಿ ಏನು ಬೇಕಾಗಿಲ್ಲ. ಆದರೆ ಡಿಬೆಂಚರ್ಸ್ ಅಂತ ಹೇಳಿದಾಗ ಇಟ್ ಈಸ್ ಸೆಕ್ಯೂರ್ಡ್ ಬೈ ಚಾರ್ಜ್ ಆನ್ ಅಸೆಟ್ಸ್. ಸೊ ಡಿಬೆಂಚರ್ಸ್ ದುಡ್ಡು ವಾಪಸ್ ಬಂದಿಲ್ಲ ಅಂದರೆ ಅದಕ್ಕೆ ಅಸೆಟ್ಸು ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಬೋದು. ನೆಕ್ಸ್ಟ್ ವೋಟಿಂಗ್ ರೈಟ್ ಅಂತ ನೋಡಿದಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹ್ಯಾವ್ ದಿ ವೋಟಿಂಗ್ ರೈಟ್, ಇವ್ರಿಗೆ ವೋಟಿಂಗ್ ರೈಟ್ ಇರುತ್ತೆ. ಡಿಬೆಂಚರ್ಸ್ ಅಂತ ಹೇಳಿದಾಗ ನೋ ವೋಟಿಂಗ್ ರೈಟ್ ಇನ್ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್. ಓಕೆ, ನೆಕ್ಸ್ಟ್ ರಿಸ್ಕ್ ಅಂತ ಹೇಳಿದಾಗ ಶೇರ್ ಹೋಲ್ಡರ್ಸ್ಗೆ ತುಂಬಾ ರಿಸ್ಕ್ ಇರುತ್ತೆ ಡಿಬೆಂಚರ್ ಹೋಲ್ಡರ್ಸ್ಗೆ ಕಂಪೇರ್ ಮಾಡಿದ್ರೆ. ಡಿಬೆಂಚರ್ಸ್ ನೋಡಿದ್ರೆ ನಾವಿಲ್ಲಿ ಫ್ರೀ ರಿಸ್ಕ್ ಡ್ಯೂ ಟು ಸೆಕ್ಯೂರ್ಡ್, ಇಲ್ಲಿ ಅಸೆಟ್ಸ್ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ರಿಲೀಫ್. ಇಷ್ಟು ಅಂದರೆ ಶೇರ್ ಹೋಲ್ಡರ್ಸ್ ಕಂಪೇರ್ ಮಾಡಿದ್ರೆ ಡಿಬೆಂಚರ್ಸ್ ಹೋಲ್ಡರ್ಗೆ ರಿಸ್ಕ್ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕೂಡ ಶೇರ್ಸ್ಗೆ ಮತ್ತು ಡಿಬೆಂಚರ್ಸ್ಗೆ ಇರುವಂಥ ವ್ಯತ್ಯಾಸಗಳು ಅಂತಲೇ ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಶ್ಯೂ ಆಫ್ ಡಿಬೆಂಚರ್ಸ್. ಇದರಲ್ಲಿ ಡಿಬೆಂಚರ್ಸ್ ಕ್ಯಾನ್ ಬಿ ಇಶ್ಯೂಡ್ ಆನ್ ಫಾಲೋಯಿಂಗ್ ವೇಸ್. ಯಾವ ತರಹ ಕಂಪನಿಯವರು ಡಿಬೆಂಚರ್ಸ್ನ ಇಶ್ಯೂ ಮಾಡ್ಬೋದು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಒಂದು ಫಾರ್ ಕ್ಯಾಶ್ ಅವರು ಇಶ್ಯೂ ಮಾಡ್ಬೋದು, ಇನ್ನೊಂದು ಫಾರ್ ಕನ್ಸಿಡ್ರೇಷನ್ ಅದರ್ ದನ್ ಕ್ಯಾಶ್ ಬಿಟ್ಟು ಬೇರೆ ಯಾವುದಾದ್ರು ಕನ್ಸಿಡ್ರೇಷನ್ಗೆ, ಇನ್ನೊಂದು ಆ್ಯಸ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೂಡ. ಈ ಮೂರು ವೇಸಲ್ಲೂ ಕೂಡ ಕಂಪನಿಯವರು ಡಿಬೆಂಚರ್ಸ್ನ ಇಶ್ಯೂ ಮಾಡ್ಬೋದು. ಓಕೆ, ನೆಕ್ಸ್ಟ್
ಟರ್ಮ್ಸ್ ಆಫ್ ಇಶ್ಯೂ ಅಂತ ನೋಡೋದಾದ್ರೆ ಡಿಬೆಂಚರ್ಸ್ ಕ್ಯಾನ್ ಬಿ ಇಶ್ಯೂಡ್ ಇನ್ ಫಾಲೋಯಿಂಗ್ ವೇಸ್. ಯಾವ್ಯಾವ ವೇಸಲ್ಲಿ ಅಂತ ನೋಡಿದ್ರೆ ಇಶ್ಯೂ ಆಫ್ ಡಿಬೆಂಚರ್ಸ್ ಎಟ್ ಪಾರ್, ಇಶ್ಯೂ ಆಫ್ ಡಿಬೆಂಚರ್ಸ್ ಅಟ್ ಪ್ರೀಮಿಯಮ್, ಇಶ್ಯೂ ಆಫ್ ಡಿಬೆಂಚರ್ಸ್ ಅಟ್ ಡಿಸ್ಕೌಂಟ್. ಅಂದರೆ ಇಶ್ಯೂ ಆಫ್ ಡಿಬೆಂಚರ್ಸ್ ಎಟ್ ಪಾರ್ ಅಂದರೆ ಒಂದು ಡಿಬೆಂಚರ್ ರೇಟ್ 100 rupees ಅಂದರೆ 100 rupeesಗೆ ಇಶ್ಯೂ ಮಾಡೋವಂಥದ್ದು. ವಿತ್ ಪ್ರೀಮಿಯಮ್ ಅಂತ ಹೇಳಿದ್ರೆ 120 ಅಂದರೆ 20 rupees ಎಕ್ಸ್ಟ್ರಾ ಇಶ್ಯೂ ಮಾಡೋವಂಥದ್ದು. ವಿತ್ ಡಿಸ್ಕೌಂಟ್ ಅಂತ ಹೇಳಿದ್ರೆ 100 rupees ಅಂದರೆ 80 rupeesಗೆ ಅಥವಾ 90 rupeesಗೆ ಇಶ್ಯೂ ಮಾಡೋದು ಡಿಸ್ಕೌಂಟ್ ಕೊಟ್ಟು. ಇದನ್ನು ನಾವು ಡಿಸ್ಕೌಂಟ್ ಅಂತ ಹೇಳ್ತೀವಿ. ಸೊ ಈ ಒಂದು ವೇಸಲ್ಲಿ ಕಂಪನಿಯವರು ಡಿಬೆಂಚರ್ಸ್ನ ಇಶ್ಯೂ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡಿಬೆಂಚರ್ ಪೇಯಬಲ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಅಲಾಂಗ್ ವಿತ್ ದಿ ಅಪ್ಲಿಕೇಶನ್ ಇಸ್ ಕಾಲ್ಡ್ ಆಸ್ ಅಪ್ಲಿಕೇಶನ್ ಮನಿ. ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟು ನಾವೇನು ಅಲಾಂಗ್ ವಿತ್ ದ ಅಪ್ಲಿಕೇಶನ್ ನಾವೇನು ಪೇ ಮಾಡ್ತೀವಿ ಅದನ್ನು ನಾವು ಅಪ್ಲಿಕೇಶನ್ ಮನಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಏನು ಪೇ ಮಾಡ್ತೀವಿ ಅದನ್ನು ಅಲಾಟ್ಮೆಂಟ್ ಮೇಲೆ ಏನು ಪೇ ಮಾಡ್ತೀವಿ ಅದನ್ನು ಅಲಾಟ್ಮೆಂಟ್ ಮನಿ ಅಂತ ಹೇಳ್ತೀವಿ. ನೆಕ್ಸ್ಟು ಸಬ್ಸಿಕ್ವೆಂಟ್ ಇನ್ಸ್ಟಾಲ್ಮೆಂಟ್ಸ್ ಪೇಯ್ಡ್ ಅದನ್ನು ಏನಂತ ಹೇಳ್ತೀವಿ ಕಾಲ್ ಮನಿ ಅಂತ ಹೇಳ್ತೀವಿ. ಕಾಲ್ಸ್ ಕ್ಯಾನ್ ಬಿ ಮೋರ್ ದೆನ್ ಒನ್ ಆ್ಯಂಡ್ ಕಾಲ್ ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಆ ಥರ ಎಷ್ಟು ಕಾಲ್ಸ್ ಬೇಕಾದರೂ ಒಂದಕ್ಕಿಂತ ಜಾಸ್ತಿ ಕಾಲ್ ಮಾಡ್ಬೋದು ಕಂಪನಿಯವರು. ಓಕೆ, ನೆಕ್ಸ್ಟು ಇಶ್ಯೂ ಆಫ್ ಡಿಬೆಂಚರ್ಸ್ ಫಾರ್ ಕ್ಯಾಶ್ ಅಂತ ಹೇಳಿದಾಗ ಇದರಲ್ಲಿ ವೆನ್ ಡಿಬೆಂಚರ್ ಅಮೌಂಟ್ ರಿಸೀವ್ಡ್ ಇನ್ ಲಮ್ಸಮ್ ವಿತ್ ಅಪ್ಲಿಕೇಶನ್, ಒಟ್ಟಿಗೆ ಲಮ್ಸಮ್ ಆಗಿ ಅಮೌಂಟ್ನ ನಾವು ರಿಸೀವ್ ಮಾಡ್ತಾ ಇದ್ರೆ ಆನ್ ರೆಸಿಪ್ಟ್ ಆಫ್ ಅಪ್ಲಿಕೇಶನ್ ಮನಿ ಎಂಟ್ರಿ ಯಾವ ರೀತಿ ಮಾಡಬೇಕು ಬ್ಯಾಂಕ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಹೇಳ್ತೀವಿ ವಿತ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅದು ಬೇಯಿಂಗ್. ಓಕೆ, ನೆಕ್ಸ್ಟು ಆನ್ ಅಕ್ಸೆಪ್ಟೆನ್ಸ್ ಆಫ್ ಅಪ್ಲಿಕೇಶನ್ ಮನಿ ಬಂದಿರೋ ದುಡ್ಡು ಅಷ್ಟು ನಾವು ಅಪ್ಲಿಕೇಶನ್ ಮನಿ ಅಕ್ಸೆಪ್ಟ್ ಮಾಡ್ತಾ ಇದ್ರೆ ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ 2% ದಟ್ ಈಸ್ ಯಾವ ಕಂಪನಿ ಕೊಟ್ಟಿರ್ತಾರೆ ಆ ಡಿಬೆಂಚರ್ಸ್ ಅಕೌಂಟು ಟು ಬ್ಯಾಂಕ್ ಅಕೌಂಟು ಅಮೌಂಟು ಬೀಯಿಂಗ್ ಏನು ವಿತ್ ಅಮೌಂಟ್ ಆಫ್ ಅಪ್ಲಿಕೇಶನ್ ಮನಿ ಆನ್ ಅಲಾಟೆಡ್ ಡಿಬೆಂಚರ್ಸ್ ಆ್ಯಂಡ್ ಎಕ್ಸಸ್ ಅಮೌಂಟ್ ಆಫ್ ರೀಫಂಡೆಡ್ ಅಂತ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟು ವೆನ್ ಡಿಬೆಂಚರ್ಸ್ ಅಮೌಂಟ್ ರಿಸೀವ್ಡ್ ಇನ್ ಇನ್ಸ್ಟಾಲ್ಮೆಂಟ್ಸ್. ಓಕೆ, ನಾವು ಡಿಬೆಂಚರ್ ಅಮೌಂಟ್ ಏನಾದರೂ ಇನ್ಸ್ಟಾಲ್ಮೆಂಟ್ಸಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ರೆ ಇನ್ ದಿಸ್ ಕೇಸ್ ಅಕೌಂಟಿಂಗ್ ಎಂಟ್ರೀಸ್ ವಿಲ್ ಬಿ ಸೇಮ್ ಆಸ್ ಎಟ್ ದ ಟೈಮ್ ಆಫ್ ಇಶ್ಯೂ ಆಫ್ ಶೇರ್ಸ್ ಇನ್ ಇನ್ಸ್ಟಾಲ್ಮೆಂಟ್ಸ್ ವಿತ್ ಸ್ಮಾಲ್ ಚೇಂಜ್ ಇನ್ ದ ನೇಮ್ ಆಫ್ ಟರ್ಮ್ ಲೈಕ್ ದ ಶೇರ್ ಕ್ಯಾಪಿಟಲ್ ವರ್ಡ್ ವಿಲ್ ಬಿ ರೀಪ್ಲೇಸ್ಡ್ ವಿತ್ ಡಿಬೆಂಚರ್ಸ್. ಅಂದರೆ ಏನು ನಾವೇನಾದರೂ ಟೈಮ್ ಆಫ್ ಇಶ್ಯೂ ಶೇರ್ಸನ್ನು ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳ್ತಾ ಇದ್ರೆ ಇದು ಸೇಮ್ ಎಂಟ್ರಿ ಆಗುತ್ತೆ ಎಕ್ಸೆಪ್ಟು ಶೇರ್ ಪ್ಲೇಸಲ್ಲಿ ನಾವು ಡಿಬೆಂಚರ್ಸ್ ಅಂತ ಹಾಕಬೇಕಾಗತ್ತೆ, ಅದೊಂದು ಮಾತ್ರ ಚೇಂಜು. ಆ್ಯಂಡ್ ಶೇರ್ ವರ್ಡ್ ರೀಪ್ಲೇಸ್ಡ್ ವಿತ್ ಡಿಬೆಂಚರ್ಸ್. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂಟು 8% ಡಿಬೆಂಚರ್ಸ್. ಓಕೆ, ಅಂದರೆ ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಇಂಟು ಡಿಬೆಂಚರ್ಸ್ ಅಪ್ಲಿಕೇಶನ್ ಆ್ಯಂಡ್ ಫಾಲೋಸ್ ಆನ್ ಈ ಥರ ಬರುತ್ತೆ. ಲೈಕ್ ಅಟ್ ಪಾರ್ ಅಂತ ಹೇಳಿದಾಗ ಮೀನ್ಸ್ ಡಿಬೆಂಚರ್ ಆರ್ ಇಶ್ಯೂಡ್ ಅಟ್ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಟ್ ಪಾರ್ ಅಂತ ಹೇಳಿದ್ರೆ ಇಶ್ಯೂ ಆಫ್ ಡಿಬೆಂಚರ್ಸ್ ಫಾರ್ ಕನ್ಸಿಡರೇಷನ್ ಫಾರ್ ಅದರ್ ದೆನ್ ಕ್ಯಾಶ್ ಇದ್ದಾಗ ಎಂಟ್ರಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ವೆನ್ ಡಿಬೆಂಚರ್ಸ್ ಇಶ್ಯೂಡ್ ಫಾರ್ ಪರ್ಚೇಸಸ್ ಅಸೆಟ್ ಅಟ್ ಪಾರ್ ಅಂತ ಹೇಳಿದಾಗ ಸನ್ರಿ ಅಸೆಟ್ ಅಕೌಂಟ್ ಡೆಟಾರ್ ಟು ವೆಂಡರ್ ರೈಟ್ ಬೀಯಿಂಗ್ ವಾಟ್ ವಿತ್ ದ ಪರ್ಚೇಸ್ ಕನ್ಸಿಡರೇಷನ್, ಅದ್ರ ಜೊತೆಗೆ ವೆಂಡರ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ಅಕೌಂಟ್ ಇದು ಎಂಟ್ರಿ ಆಗುತ್ತೆ. ವೆನ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಫಾರ್ ಪರ್ಚೇಸಸ್ ಆಫ್ ಅಸೆಟ್ ಅಟ್ ಪ್ರೀಮಿಯಮ್ ಇದ್ದಾಗ ಸನ್ರಿ ಅಸೆಟ್ಸ್ ಅಕೌಂಟ್ ಡೆಟಾರ್ ಟು ವೆಂಡರ್ ಬರುತ್ತೆ. ಜೊತೆಗೆ ವೆಂಡರ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ಅಕೌಂಟ್ ಬರುತ್ತೆ. ಬೀಯಿಂಗ್ ವಾಟ್ ವಿತ್ ದ ಪರ್ಚೇಸಸ್ ಕನ್ಸಿಡರೇಷನ್ ನಂಬರ್ ಆಫ್ ಡಿಬೆಂಚರ್ಸ್ ಪಾರ್ ವ್ಯಾಲ್ಯೂಮ್ ನಂಬರ್ ಆಫ್ ಡಿಬೆಂಚರ್ಸ್ ದಟ್ ಈಸ್ ದ ಕಂಪನೀಸ್ ಪ್ರೀಮಿಯಂ. ಫೈನ್, ಸೊ ಈ ಎಂಟ್ರೀಸ್ನ ನಾವು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವೆನ್ ಬಿಸ್ನೆಸ್ ಇಸ್ ಪರ್ಚೇಸ್, ಬಿಸ್ನೆಸ್ನ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವೆನ್ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಈಕ್ವಲ್ ಟು ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಗ ಎಂಟ್ರಿ ಏನು ಬರುತ್ತೆ ಸನ್ರಿ ಅಸೆಟ್ಸ್ ಅಕೌಂಟ್ ಡೆಟಾರ್ ಟು ಸನ್ರಿ ಲಯಬಿಲಿಟೀಸ್ ಅಕೌಂಟ್ ಟು ವೆಂಡರ್. ಓಕೆ, ಸೊ ಬೀಯಿಂಗ್ ವಾಟ್ ವ್ಯಾಲ್ಯೂ ಆಫ್ ಅಸೆಟ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಪರ್ಚೇಸಸ್ ಕನ್ಸಿಡರೇಷನ್ ಎಕ್ಸಸ್ ಆಫ್ ಪರ್ಚೇಸ್ ವ್ಯಾಲ್ಯೂ ಬ್ಯಾಲೆನ್ಸಿಂಗ್ ಫಿಗರ್ ಕೊಟ್ಟಿದ್ರೆ ಏನಾದರೂ ಸಿಕ್ಕರೆ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಪರ್ಚೇಸಸ್ ಕನ್ಸಿಡರೇಷನ್ ಇದು ಬೀಯಿಂಗ್ ಬರಬೇಕಾಗುತ್ತೆ. ವೆನ್ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಮೋರ್ ದನ್ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ ಇದ್ದಾಗ ಎಂಟ್ರಿ ಯಾವ ರೀತಿ ಮಾಡಬೇಕು ಗುಡ್ ವಿಲ್ ಅಕೌಂಟ್ ಡೆಟಾರ್ ಟು ಸನ್ರಿ ಲಯಬಿಲಿಟೀಸ್ ಅಕೌಂಟ್ ಟು ವೆಂಡರ್ ಅಕೌಂಟ್ ಇದು ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಯಾವಾಗ ಪರ್ಚೇಸ್ ಕನ್ಸಿಡರೇಷನು ಲೆಸ್ ಇರುತ್ತೆ ಕಂಪೇರಿಂಗ್ ಟು ನೆಟ್ ವ್ಯಾಲ್ಯೂ ಆಫ್ ಅಸೆಟ್ ಆಗ ನಾವೇನು ಮಾಡಬೇಕು ಎಂಟ್ರಿ ಸನ್ರಿ ಅಸೆಟ್ಸ್ ಅಕೌಂಟ್ ಡೆಟಾರ್ ಟು ಸನ್ರಿ ಲಯಬಿಲಿಟೀಸ್ ಅಕೌಂಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಟು ವೆಂಡರ್ ಅಕೌಂಟ್. ಬೀಯಿಂಗ್ ಏನು ಮಾಡಬೇಕು ವ್ಯಾಲ್ಯೂ ಆಫ್ ಅಸೆಟ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಡಿಫ್ರೆನ್ಸ್ ಅಮೌಂಟ್ ಏನಾದರೂ ಇದ್ದರೆ ಜೊತೆಗೆ ಪರ್ಚೇಸ್ ಕನ್ಸಿಡರೇಷನ್ ಇದಿಷ್ಟು ಕೂಡ ಈ ಒಂದು ಪರ್ಚೇಸ್ ಕನ್ಸಿಡರೇಷನ್ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಗಿಂತ ಕಡಿಮೆ ಇದ್ದಾಗ ನಾವು ಪಾಸ್ ಮಾಡಬೇಕಾದಂಥ ಎಂಟ್ರಿಗಳು.
ನೆಕ್ಸ್ಟ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ಳೋಣ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಮೀನ್ಸ್ ಸೆಕ್ಯೂರಿಟಿ ದಟ್ ಈಸ್ ಪ್ರೊವೈಡೆಡ್ ಟು ದ ಲೆಂಡರ್ ಇನ್ ಅಡಿಷನ್ ಟು ದ ಪ್ರಿನ್ಸಿಪಲ್ ಸೆಕ್ಯೂರಿಟಿ. Fine. It is a subsidiary or secondary security whenever a company takes a loan from a bank or from any financial institution. It may issue its debentures as secondary security which is in addition to principal security. ಅಂದರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂದರೆ ಯಾವುದೇ ಒಂದು ಸೆಕ್ಯೂರಿಟಿ ಅದು ಲೆಂಡರ್ ಜೊತೆಗೆ ಅಡಿಷನ್ ಆಗಿ ಪ್ರಿನ್ಸಿಪಲ್ ಸೆಕ್ಯೂರಿಟಿ ಆಗಿದ್ರೆ ಇಟ್ ಈಸ್ ಅ ಸಬ್ಸಿಡರಿ ಆರ್ ಸೆಕೆಂಡರಿ ಸೆಕ್ಯೂರಿಟಿ ವೆನೆವರ್ ಅ ಕಂಪನಿ ಟೇಕ್ಸ್ ಅ ಲೋನ್ ಫ್ರಮ್ ಅ ಬ್ಯಾಂಕ್ ಆರ್ ಫ್ರಮ್ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇದನ್ನು ನಾವು ಇಶ್ಯೂ ಅಥವಾ ಡಿಬೆಂಚರ್ಸ್ ಆಸ್ ಸೆಕೆಂಡರಿ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ವಿಚ್ ಈಸ್ ಇನ್ ಅಡಿಷನ್ ಟು ದ ಪ್ರಿನ್ಸಿಪಲ್ ಸೆಕ್ಯೂರಿಟಿ.